ಆಯ್ತಲ್ಲ, ಸರಿ ಆಯ್ತಾ? ಯಾರಿಗೆ ಬೇಕು ಈ ಮೋಸ ಲೆಕ್ಕ? ಯಾರಿಗೆ ಬೇಕು ಸರ್? ಓಕೆ ಓಕೆ. ನೋಡಿ, ಕಾಶ್ಮೀರಿ ತಳಿ ಅಂತ ಇದು. 2,20,000. ವ್ಯಾಪಾರ ಮಾತ್ರ ಭರ್ಜರಿಯಾಗಿ ನಡೀತಾ ಇದೆ, ಯಾಕಂದ್ರೆ ಬಕ್ರೀದ್ ಹಬ್ಬ ಇರೋದ್ರಿಂದ. ಹೌದು, ಸ್ವಲ್ಪ ಅಗ್ರೆಸಿವ್ ಆಗಿದೆ. ಯಾವ ಹಳ್ಳಿ ಅಣ್ಣ ನಿಮ್ದು? ಒಬ್ರು ಕಸ್ಟಮರ್ ವ್ಯಾಪಾರ ಮಾಡ್ತಾ ಇದ್ದಾರೆ. ಅಣ್ಣ ಎಷ್ಟು ಕೇಳ್ತಾ ಇದ್ದಾರೆ? 1, 2, 3, 4. ರೈತರ ಬಗ್ಗೆ ಹೆಮ್ಮೆ ಇದೆ. ಸೊ ಹೀಗೆ ಈ ಮಾರ್ಕೆಟ್ ಅಲ್ಲಿ ಕುರಿ ಬಿಸ್ನೆಸ್ ನಡೀತಾ ಇದೆ. ಬ್ರೀಡ್ कौन सा वो? ಅಮೀನ್ಗಾಡು. ಓಕೆ. ವ್ಯಾಪಾರ ಮಾತ್ರ ಭರ್ಜರಿಯಾಗಿ ನಡೀತಾ ಇದೆ, ಯಾಕಂದ್ರೆ ಬಕ್ರೀದ್ ಹಬ್ಬ ಇರೋದ್ರಿಂದ. ಸೊ ಇಲ್ಲೊಬ್ರು ಕಸ್ಟಮರ್ ಇದ್ದಾರೆ. ಎಷ್ಟು ಕೊಟ್ರಿ? 87,000. ಯಾವುದು? ಎರಡಾ? 87,000. ಎಷ್ಟು ಹೇಳಿದ್ರು ಅವರು? ಎಷ್ಟು ಹೇಳಿದ್ರು? 1 lakh ಹೇಳಿದ್ರು. ನೀವು 20,000. ವಾಹ್, ಒಳ್ಳೆ ಚೌಕಾಸಿ ಮಾಡಿದ್ದೀರಾ. ಹಾ ಹಾ, ಹೌದೌದು. ಅಲ್ಲ, ಬಾರ್ಗೇನಿಂಗ್ ನಡಿಬೇಕು, ಬಟ್ ಒಳ್ಳೆ ಬಾರ್ಗೇನಿಂಗ್ ಮಾಡಿದ್ದೀರಾ. ಈಗ ಡೀಲ್ ಆಯ್ತಾ? ಸೂಪರ್, ಹ್ಯಾಪಿ ಬಕ್ರೀದ್. ನೋಡಿ, ಇದೆ ಈಗ ವ್ಯಾಪಾರ ಆಗಿ ತಗೊಂಡು ಹೋಗ್ತಾ ಇದ್ದಾರೆ. ಸುಮಾರು 87,000 ಕೊಟ್ಟಿದ್ದಾರಂತೆ. 2,20,000. 2,20,000 ಜೊತೆಗೆ. ಓಕೆ, 2,20,000 ವ್ಯಾಪಾರ ನಡೀತಾ ಇದೆಯಾ? ತಗೊಂಡು ಹೋಗ್ತಾ ಇದ್ದಾರೆ. ವೆರಿ ನೈಸ್. ಎಷ್ಟಿದೆ ಸರ್ ಬನ್ನೂರು ನಿಮ್ಮ ಹತ್ರ? ನಮ್ಮ ಹತ್ರ ಒಂದು 10 ಜೊತೆ ಐತಿ. 10 ಜೊತೆ. ಎಷ್ಟು ದಿನ ಆಯ್ತು ನೀವು ಈ ಮಾರ್ಕೆಟಿಗೆ ಬಂದು? ನಾವು ನೆನ್ನೆಯಿಂದಾನು ಬರ್ತಾ ಇದ್ದೀವಿ. ನಿನ್ನೆಯಿಂದಾನೇ ಶುರು ಮಾಡಿದ್ದಾ? ಇನ್ನೊಂದು 2 ದಿನ ಇರ್ಬೋದಾ? ಶುಕ್ರವಾರ ತನಕ ಇರುತ್ತಾ? ಇಲ್ಲೇ ಇರ್ತೀರಾ? ಬಾರೆ ನೋಟ ನೋಡೈತೆ, ಕಾಲು ಕೆರದು ನಿಲ್ತೈತೆ, ಕುಟುರು ಹಾಕಿ ಬಂದ. ಸದ್ಯಕ್ಕೆ ನಾನು ಚಾಮರಾಜಪೇಟೆಯ ಈದ್ಗಾ ಮೈದಾನ ಏನಿದೆ ಅದರ ಬ್ಯಾಕ್ ಸೈಡ್ ಇದ್ದೀನಿ. ಇವತ್ತು ಈದ್ಗಾ ಮೈದಾನ ಕ್ಲೋಸ್ ಆಗಿದೆ, ಯಾಕಂದ್ರೆ ಇನ್ನೊಂದು 3 ದಿನದಲ್ಲಿ ಬಕ್ರೀದ್ ಹಬ್ಬ. ಸೊ ಅಲ್ಲೆಲ್ಲ ಫುಲ್ ಕ್ಲೀನಿಂಗ್ ಮಾಡ್ತಾ ಇದ್ದಾರೆ, ಹಾಗಾಗಿ ಮಾರ್ಕೆಟ್ ಈ ಕಡೆ ಶಿಫ್ಟ್ ಆಗಿದೆ. ಸೊ ಇಲ್ಲಿ ಕೇಳ್ತಾ ಹೋಗೋಣ ನಾವು ಯಾವೆಲ್ಲ ಕುರಿಗಳು ಇಲ್ಲಿದೆ ಅಂತ. ಆಮೇಲೆ ಮೇನ್ ಇಂಪಾರ್ಟೆಂಟ್, ಇನ್ನೊಂದು ಹಬ್ಬಕ್ಕೆ 2 ದಿನ ಇರೋದು. ಈ ವಿಡಿಯೋನ ಆದಷ್ಟು ನಾನು ಇವತ್ತೇ ಪೋಸ್ಟ್ ಮಾಡ್ತೀನಿ, ಯಾಕಂದರೆ ಇನ್ನೂ 2 ದಿನದಲ್ಲಿ ಯಾರಾದರೂ ಇಲ್ಲಿ ಬಂದು ತಗೊಳ್ಳೋರು ಇದ್ದರೆ ಅವರಿಗೆ ಹೆಲ್ಪ್ ಆಗುತ್ತೆ. ಸೊ ಆದಷ್ಟು ಬೇಗ ಈ ವಿಡಿಯೋನ ಇವತ್ತೇ ಪೋಸ್ಟ್ ಮಾಡೋಣ. ಒಂದು ರೌಂಡ್ ಹೋಗಿ ಬರೋಣ, ಯಾವೆಲ್ಲ ಕುರಿಗಳು ಇಲ್ಲಿದೆ, ಯಾವ ತಳಿ ಇದೆ, ಏನು ಪ್ರೈಸು, ಯಾವ ರೀತಿ ಇಲ್ಲಿ ವ್ಯವಹಾರ ನಡೀತಾ ಇದೆ ಎಲ್ಲ ಕೇಳೋಣ. ನೋಡಿ, ಆಗ ನಾನು ತೋರಿಸಿದ ಕುರಿ ಇದೆ. ಯಾವ ಕುರಿ ಸರ್? ಎಲ್ಲಿಂದ ತಂದಿರೋದಿದ್ದು? ಅಲ್ಲಿಂದಾನೇ ತಂದಿದ್ದಾ? ಒಂದೇ ಮರಿ ಇದೆಯಾ? ಸೇಲ್ ಆಗೋಯ್ತು. ಪ್ರೈಸ್ ಹೇಗೆ? 1,000. 75,000 ರಿಂದ 80,000 ಅಂತೆ. ಎಷ್ಟು ಕೆಜಿ ಬರ್ಬೋದು ಒಂದು ಕುರಿ? ಓ, ಓಕೆ ಸರ್. ಹೇಗೆ ಸರ್ ವ್ಯಾಪಾರ ಹೇಗೆ ನಡೀತಿದೆ? ಡಲ್ಲಾ? ಅಲ್ಲಿ ಮೈದಾನದಲ್ಲಿ ಇಟ್ಟಾಗ ಚೆನ್ನಾಗಿ ನಡೀತಿತ್ತಾ ಅಲ್ವಾ? ಯಾಕಂದ್ರೆ ಅಲ್ಲಿ ಸ್ವಲ್ಪ ಸ್ಪೇಸ್ ಇದೆ, ಜಾಗ ಎಲ್ಲ ಚೆನ್ನಾಗಿದೆ. ಆ ಕಡೆ ಸ್ಪೇಸ್ ಚೆನ್ನಾಗಿದೆ, ಜಾಗ ಚೆನ್ನಾಗಿದೆ. ಬಟ್ ಹಬ್ಬ ಇನ್ನೊಂದು 2 ದಿನದಲ್ಲಿ ಇರೋದ್ರಿಂದ ಅಲ್ಲಿ ಕ್ಲೀನ್ ಮಾಡ್ತಾ ಇದ್ದಾರೆ, ಹಾಗಾಗಿ ಎಲ್ಲ ಈ ಕಡೆ ಶಿಫ್ಟ್ ಆಗಿದ್ದಾರೆ. ನೀವು ಹೇಗೆ ಸೇಲ್ ಮಾಡ್ತಾ ಇದ್ದೀರಾ? ಕೆಜಿನ ಅಥವಾ ಒಂದು ಮರಿ ಲೆಕ್ಕನಾ? 35,000 ಹೇಳ್ತಾ ಇದ್ದೀರಾ. ಟಗರ ಈ ಕುರಿ ಹೆಸರು. ರೇಟ್ ಹೇಗೆ? ಈಗ ಕುರಿ ವ್ಯಾಪಾರ ಮಾಡ್ತಿದಾರಲ್ವಾ, 2 ಹಲ್ಲು 4 ಹಲ್ಲು ಅಂತ ಕೇಳ್ಬಿಟ್ಟು ತಗೊಂತಿದ್ದಾರೆ. ಏನದು ಅಂತ? ಇದೆಯಲ್ಲ, ಇದು 1, 2, 3, 4. ಇದು 2 ಆಗಿರ್ಬೇಕು. ಇದೊಂದಾಗಿಲ್ಲ. ಇದಿನ್ನು ಮರಿನಾ? ಚಿಕ್ಕ ಚಿಕ್ಕ ಮರಿ ಅಲ್ಲ, 1 ಇಯರ್ ಹತ್ರ ಆಸ್ಪಾಸ್ ಇರುತ್ತೆ. 4 ಹಲ್ಲು ಅಂದ್ರೆ ಸ್ವಲ್ಪ ವಯಸ್ಸಾಗಿದೆ. 4 ವರ್ಷ ಆಗಿರುತ್ತೆ. 4 ವರ್ಷ ಆಗಿರುತ್ತೆ. 2 ಹಳ್ಳಿ ಮೇಲೆ ಇರಬೇಕು. ಮೇಲ್ ಇರ್ಬೇಕಾ? ಚಿಕ್ಕ ಮರಿ ಈ ತರ ಆಗುತ್ತೆ ಅಂತ ಕೊಡಬಾರ್ದು. ಮರಿಗೆ ನಾವು ಕೊಡಬಾರ್ದು. ಹಾ, ಸ್ವಲ್ಪ ಬೆಳೆದಿರ್ಬೇಕು. ಇರುತ್ತಲ್ವಾ ಇದರಲ್ಲಿ, ಹಾ, ಕೊಡಬಾರ್ದು. ಗಂಡಸರು ಕೊಡಬೇಕು. ಓಕೆ, ಅಂದ್ರೆ ಫಿಮೇಲ್ ಕುರಿನ ಕೊಡಬಾರ್ದು ಕುರ್ಬಾನಿಗೆ, ಮೇಲ್ ಕೊಡಬೇಕು ಅಂತ ಹೇಳ್ತಿದ್ದಾರೆ. ಮತ್ತೆ 2 ಹಲ್ಲಿಗಿಂತ ಜಾಸ್ತಿ ಇರಬೇಕು, 2 ಅಥವಾ 4. 16 months older than 16 months. And 16 months. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಬಕ್ರೀದ್. ಇದೆಲ್ಲ ನಾಟಿ. ಓ, ಗುಜರಾತ್ ತಳಿನ ಅದು? ಅದು ಕೂಡ ಓಕೆ. ಬಾಲ ಉದ್ದ ಇದೆ ಅಲ್ವಾ? ಓಕೆ. ಓಕೆ, ನೋಡಿ, ಇದು ಆಕ್ಚುಲಿ ಬಾಲ ಉದ್ದ ಇರೋದು. ಹೌದೌದು, ಬಾಲ ಉದ್ದ ಇರೋದು ಗುಜರಾತ್ ತಳಿ. ಟಗರೆ ಅದು ಕೂಡ. ಇದು ಕೂಡ ಟಗರೆ. ಇದು ನಮ್ದು ಕರ್ನಾಟಕದ. ಓಕೆ. ವ್ಯಾಪಾರ ಹೇಗೆ ನಡೀತಿದೆ ಸರ್? ವ್ಯಾಪಾರ ಹೇಗೆ ನಡೀತಿದೆ? 1,30,000. ಬನ್ನೂರು, ಡಾಬೂರು ಮಿಕ್ಸು. ಓಕೆ. ಎಷ್ಟು ಇದ್ರದ್ದು ಪ್ರೈಸ್ ಹೇಗೆ?
ಮೇಡಮ್ 36 ಹೇಳ್ತಾ ಇದ್ದೀನಿ. ಹಾಂ, ಬಂದ್ರೆ ಯಾರಾದರೂ 32 ಕೇಳಿದ್ದಾರೆ. 21 ತಂದಿದ್ದೀನಿ ನಾನು. ಸೂಪರ್. ಈಗ ಒಂದಿದೆ. ಈಗ 2 ಐತಿ. ವಾವ್, ಸೂಪರ್ ಬಿಸ್ನೆಸ್ ಹಾಗಾದ್ರೆ. ಸೊ ಮೇಡಮ್ ರೈತರ ಬಿಸ್ನೆಸ್ ಸರ್, ಹೆಮ್ಮೆ ಇದೆ, ರೈತರ ಬಗ್ಗೆ ಹೆಮ್ಮೆ ಇದೆ. ಆಮೇಲೆ ಬಿಸ್ನೆಸ್ ಚೆನ್ನಾಗಿ ಹೋಯ್ತಲ್ವಾ, ಒಳ್ಳೇದಾಗಲಿ. ಓಕೆನಾ? ಎಸ್. ಹುಲ್ಲೆಲ್ಲ ಎಲ್ಲಿಂದ ತಗೊಂಡು ಬಂದ್ರಿ? ಸೇಲ್ ಮಾಡ್ತಿದ್ದಾರಾ? ಓ, ಪರವಾಗಿಲ್ಲ. ಅಣ್ಣ, ಎಷ್ಟು ಕೇಳ್ತಾ ಇದ್ದಾರೆ ಅವ್ರೀಗ? ಎಷ್ಟು ಕೇಳ್ತಾ ಇದ್ರು? 11,500. ಅಷ್ಟೇನಾ? ಭಾಳ ಕಡಿಮೆ ಆಯ್ತಲ್ಲ. ನೀವೆಷ್ಟು ಹೇಳಿದ್ರಿ? 18,000ನಾ? ಯಾವುದು ಇದಾ? ಟಗರ್ ಅಲ್ವಾ ಅದು? ಓ, ಎಷ್ಟು ಕೊಡ್ತೀರಾ ಫೈನಲ್ ಆದರೆ? ಓಕೆ, ನೋಡಿ ಇಲ್ಲಿ ಒಬ್ರು ಕಸ್ಟಮರ್ ವ್ಯಾಪಾರ ಮಾಡ್ತಾ ಇದ್ದಾರೆ. ಡೀಲ್ ಆಯ್ತಾ? ಡೀಲ್ ಆಯ್ತಾ? ಎಷ್ಟು ಕೇಳ್ತಾ ಇದ್ದೀರಾ? 11,500. ಹೌ ಮಚ್ ದೇ ಆರ್ ಟೆಲ್ಲಿಂಗ್? They are telling the expectation price from him. He has started from the 18,000. ಓಕೆ. Okay. So I have quoted my. If I go with the in weighting, ಹಾಂ. if I do the weighing on this, so it will just come 8 kilos, not apart from that. ಸೊ ವಾಟ್ ವಿಲ್ ಬಿ ಯುವರ್ ಫೈನಲ್ ಪ್ರೈಸ್? Final is 11.5. ಏನು ಮಾಡ್ತೀರಣ್ಣ? 11,500 ಕೇಳ್ತಾ ಇದ್ದಾರೆ. ಯಾವ ಹಳ್ಳಿ ಅಣ್ಣ ನಿಮ್ಮದು? ಯಾವ ಜಿಲ್ಲೆ? ಮಂಡ್ಯ. ಓ, ಮಂಡ್ಯದವರು. ಓಕೆ ಓಕೆ ಓಕೆ, ಆಯ್ತಾ? ಫೈನಲ್ ಎಷ್ಟು? 11.6. 11,600 ಕೊಟ್ಟಿದ್ದಾರೆ. ಬೇಜಾರಿಲ್ಲಲ್ಲ ಅಲ್ಲ? ಪ್ರೈಸ್ ಓಕೆ ಅಲ್ಲ? ಅಷ್ಟೇ. ಓಕೆನಾ? ಸರಿ. ಓಕೆ, ಹ್ಯಾಪಿ ಬಕ್ರೀದ್. ಸೊ ಹೀಗೆ ಈ ಮಾರ್ಕೆಟಲ್ಲಿ ಕುರಿ ಬಿಸ್ನೆಸ್ ನಡೀತಾ ಇದೆ. ಅಣ್ಣ, ಇದೆಲ್ಲ ಟಗರು ಅಲ್ಲ? ಎಲ್ಲ ಟಗರು. ಚಿಕ್ಕ 2 ಟಗರು ಇಲ್ಲಿದೆ. ಅಲ್ಲೇನೋ ಗಲಾಟೆ ಆಗ್ತಿತ್ತಲ್ಲ, ಸರಿ ಆಯ್ತಾ? ಅವರು 30,000 ಹೇಳ್ತಾ ಇದ್ದಾರೆ. ನೀವೆಷ್ಟು ಹೇಳಿದ್ರಿ? ನಾನು ಒಂದು 28 ಕೊಡ್ತೀನಿ ಅಂತ ಹೇಳಿದ್ದೀನಿ. ಓಕೆ. 16,000 ರೂಪಾಯಿ ಹೇಳ್ತಾ ಇದ್ದೀನಿ. ಒಂದು ಮರಿಗೆ 16,000. ಫೈನಲ್ ಎಷ್ಟು? ಆಮೇಲೆ ಇದೆಲ್ಲ ಟಗರೇ ಅಲ್ವಾ? ಒಂದು ಖುಷಿ ಆಯ್ತು ನೋಡಿ, ಒಬ್ರು ಲೇಡೀಸ್ ಇದ್ದಾರೆ. ಯಾವ ಊರಿಂದ ಬಂದಿದ್ದೀರಾ? ಬೆಂಗಳೂರವರೇನಾ? ಇಲ್ಲೊಂದಿದೆ ನೋಡಿ, ಎಷ್ಟಿರ್ಬೋದು ಅಂತ ಅವ್ರ ಹತ್ರನೇ ಕೇಳೋಣ. ಅಣ್ಣ, ಇದು ಎಷ್ಟು ಕೆಜಿ ಇರ್ಬೋದು ಅಣ್ಣ? ಎಷ್ಟು ಕೆಜಿ ಇರ್ಬೋದು ಅದು? 120 ಕೆಜಿ. ಎಷ್ಟು ಕೊಡ್ತಾ ಇದ್ದೀರಾ? 20,000? 70. ಓಕೆ, ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ತಗೊಂಡು ಬಂದಿದ್ದಾರೆ. ಓಕೆ, ವ್ಯಾಪಾರ ಆಯಿತು, ತಗೊಂಡು ಹೋಗ್ತಾ ಇದ್ದಾರೆ. ಅಬ್ದುಲ್, ಇದೆಲ್ಲ ಟಗರೇ ಅಲ್ವಾ? ನೀವೇನು ಮಾಡ್ಕೊಂಡಿದ್ದೀರಾ ಇಲ್ಲಿ? ನೀವು ವ್ಯಾಪಾರ ಮಾಡ್ತಾ ಇದ್ದೀರಾ? ಓ, ನೀವು ತಂದಿದ್ರಾ? ಹಾಂ, ಈ ಕಡೆ ಬಂದ್ಬಿಡಿ. ಯಾವ ತಳಿ ತಂದಿದ್ರಿ? ಓ, ಭಾಗ್ಯವಾಡಿ ತಂದಿದ್ರಾ? ಯಾವ ಊರು ನಿಮ್ಮದು? ಬೆಂಗಳೂರವರೇನಾ? ಎಲ್ಲಿ ಸಾಕ್ತೀರಾ ಬೆಂಗಳೂರಲ್ಲಿ? ಅಂಗಡಿ, ಮಟನ್ ಶಾಪೇ ಇದೆ. ಬಟ್ ಕುರಿ ಎಲ್ಲ ಎಲ್ಲಿ ಇಟ್ಕೊತೀರಾ ನೀವು? ಓಕೆ, ಅದಕ್ಕೆ ಎಲ್ಲ ಹುಲ್ಲು ಗಿಲ್ಲೆಲ್ಲ ಮೇಯ್ಸಕ್ಕೆಲ್ಲ ಕರ್ಕೊಂಡು ಹೋಗ್ತೀರಾ? ಖಬ್ರಸ್ತಾನ, ಅದೇ ಸ್ಮಶಾನ. ಹಾಂ, ಅಲ್ಲಿ ತಗೊಂಡು ಹೋಗ್ತೀರಾ? ಓಕೆ ಓಕೆ. ಸೊ ವ್ಯಾಪಾರ ಎಲ್ಲ ಜೋರಾಗಿ ನಡೆದಿದೆ. ಹಾಂ ಹಾಂ, ಪರವಾಗಿಲ್ಲ. ಓಕೆ, ಚನ್ನಪಟ್ಟಣದ ಟಗರು ಅಲ್ವಾ? ಓಕೆ, ಫುಲ್ ಸ್ಟ್ರಾಂಗ್ ಆಗಿದೆ ನೋಡಿ. ಈಗ ಒಂದು ಸಾಂಗ್ ನೆನಪಾಗ್ತಾ ಇದೆ ನನಗೆ. ಯಾವ್ದು ಹೇಳಿ? ಟಗರು ಬಂತು ಟಗರು. ವ್ಯಾಪಾರ ನಡೀತಾ ಇದೆ, ನೋಡೋಣ. ಜೋಡಿಗಣ? ಜೋಡಿಗೆ. ಸರಿ, ಏನು ಯೋಚನೆ ಮಾಡ್ತಾ ಇದ್ದೀರಾ? ಜಾಸ್ತಿ, 10 ಜಾಸ್ತಿ ಆಯ್ತಾ? ಎಷ್ಟು ಕೊಡ್ತೀರಾ ನೀವು ಫೈನಲ್? ವ್ಯಾಪಾರ ನಡೀತಾ ಇದೆ ಸೈಲೆಂಟ್ ಆಗಿ. ಫೈನಲ್ ಮಾಡ್ತಾರೆ. ನಾವು ಹೋಗಿ ಬರೋಣ, ಮತ್ತೆ ಮಧ್ಯದಲ್ಲಿ ಸಿಕ್ಕಿದ್ರೆ ಕೇಳೋಣ ಎಷ್ಟು ಕೊಟ್ರಿ, ಎಷ್ಟು ತಗೊಂಡ್ರಿ, ಏನು ಅಂತ. ಸೊ ಸದ್ಯಕ್ಕೆ ನಮಗೆ ಅಬ್ದುಲ್ ಅವ್ರು ತೋರಿಸ್ತಾ ಇದ್ದಾರೆ ಯಾವ್ಯಾವ ತಳಿ ಇಲ್ಲಿದೆ ಅಂತ. ಇದನ್ನು ನೋಡಿದೆ ನಾನು. ಸೊ ಇದೆಲ್ಲ ಟಗರು. ನಮಗೆ ಈ ಮಾರ್ಕೆಟಲ್ಲಿ ಹೆಚ್ಚು ನೋಡೋಕೆ ಸಿಗ್ತಾ ಇರೋದು ಟಗರು ಮತ್ತು ಬನ್ನೂರು. ಆಮೇಲೆ ಕಾಶ್ಮೀರಿನ ಒಂದು ತಳಿ ನಾನು ನೋಡಿದೆ. ಯಾವ್ದು ಮರಿ ಅದು? ಹಾಂ, ಅದು ಯಾವ ತಳಿ? ಒಬ್ಬೊಬ್ಬೊಬ್ಬೊಬ್ಬ, ಅದ್ರ ಮೂತಿ ಹಾಗೇನಾ? ಅದು ಮುಖನೇ ಹಾಗೆ? ಓ, ಯಾವುದಿದು ತಳಿ? ಯಾವುದು?
ಬಾಗೇವಾಡಿ ಮರಿ ಇದು ಗಿಣಿಮೊಗ ಮರಿ ಇದು ಭಾಗ್ಯವಾಡಿ ಊರ ಹೆಸರಾ ಸರ್? ಬಾಗಲಕೋಟೆ ಹತ್ರ ಅದು. ಹಾಂ ಹಾಂ, ನಿಮ್ಮದು ವ್ಯಾಪಾರ ಆಯ್ತಾ? ಇನ್ನ ಆಗಿಲ್ಲ, ಅದು ಮಾರಕ್ಕೆ ಅಂತ ಬಂದಿರೋದು. ಹಾಂ, ಹಿಡಿಯಕ್ಕಾಗ್ಲಿಲ್ಲ, ಕಟ್ಟಾಕಿ. ಹೌದು, ಸ್ವಲ್ಪ ಅಗ್ರೆಸಿವ್ ಆಗಿದೆ, ಅಂದರೆ ಕೋಪ ಜಾಸ್ತಿ ಮಾಡ್ಕೊತಿದ್ದಲ್ಲ. ಎಷ್ಟು? 55,000 ಹೇಳ್ತಾ ಇದ್ದೀರಾ? ಓಕೆ, ಕೊಡ್ತೀರಾ? ಓಕೆ, ನಂಬರ್ ಹಾಕ್ಬಿಡಿ. ನಂಬರ್ ಹೇಳಿ ಸರ್. 9900509902. ಇದು ಯಾವುದಿದು? ಬನ್ನೂರು ಕುರಿ. ಬನ್ನೂರು ಕುರಿನಾ? ವ್ಯಾಪಾರ ಆಯ್ತಾ? ಎಷ್ಟು ಕೊಟ್ರಿ? 25. 25. ಎಷ್ಟು ಕೆಜಿ ಇರ್ಬೋದು? ಇದು 25 kg ಬರುತ್ತೆ. ಓಕೆ ಸರ್, ಹ್ಯಾಪಿ ಬಕ್ರೀದ್. ಯಜಮಾನ್ರೆ ನಮಸ್ತೆ. ಯಾವ ಊರಿಂದ ಬಂದ್ರಿ? ರಾಮನಗರಿಂದ ಬಂದ್ರಾ? ಎಷ್ಟು ತಂದಿದ್ರಿ? ಮಾರಿಲ್ವಾ? ಯಾಕೆ? ಓ, ಕಡಿಮೆ ಕೇಳ್ತಿದಾರಾ? ಎಷ್ಟಕ್ಕೆ ಹೇಳಿದ್ರಿ ನೀವು? ಹಾಂ, ಹೌದೌದು, ಭಾಳ ಕಡಿಮೆ ಕೇಳ್ತಿದಾರಲ್ವಾ? ಸೊ ಯಾರಾದ್ರೂ ಈ ವಿಡಿಯೋ ನೋಡಿ ಇಲ್ಲಿ ಬಂದು ವ್ಯಾಪಾರ ಮಾಡೋದಿದ್ರೆ ಪ್ಲೀಸ್ ಈ ಕಡೆ ಒಂದ್ಸಲ ವಿಸಿಟ್ ಮಾಡಿ. ನೋಡಿ, ಇಲ್ಲೊಂದು ಬೆಂಗಳೂರು ಎಂಟರ್ಪ್ರೈಸಸ್ ಅಂತ ಎದುರುಗಡೆ ಒಂದು ಅಂಗಡಿ ಇದೆ. ಈ ಅಂಗಡಿ ಎದುರುಗಡೆ ಸರ್ ಇದ್ದಾರೆ, ಇಲ್ಲಿ ಬನ್ನಿ ಒಂದ್ಸಲ ವಿಸಿಟ್ ಮಾಡಿ. ಈಗ ಇವ್ರು ಸೇಲ್ ಮಾಡ್ತಾ ಇರೋದು ಟಗರು. ಸೊ ಇಲ್ಲಿ ಬಂದು ಏನಾದರೂ ವ್ಯಾಪಾರ ಮಾಡೋದಾದ್ರೆ ಬನ್ನಿ. ಓಕೆ, ಬರ್ತೀನಿ. ಸರಿ. ಎನಿವೇಸ್, ಬರುವಾಗ ಬಿಸಿಲಿತ್ತು, ಈಗ ಮಳೆ ಬರ್ತಾ ಇದೆ. ಅಬ್ದುಲ್, ಥ್ಯಾಂಕ್ ಯು ಸೋ ಮಚ್, ಬಾಯ್. ಓಕೆ, ಸೊ ಅಬ್ದುಲ್ ಹುಡುಗ ತುಂಬ ಹೆಲ್ಪ್ ಮಾಡ್ದ. ಇಲ್ಲಿ ಯಾವ್ಯಾವ ತಳಿ ಇದೆ ಅಂತ ತೋರಿಸ್ಕೊಂಡು ಬಂದ. ಸೊ ಮಳೆ ಶುರು ಆಯಿತು. ಏನಿಲ್ಲ, ಈ ಮಾರ್ಕೆಟ್ನ ಹೀಗೆ ಎಕ್ಸ್ಪ್ಲೋರ್ ಮಾಡಬೇಕಂತ ಅಂದ್ಕೊಂಡಿದ್ದೆ. ಇಂಡಿಯಾದಲ್ಲಿ ಬೇರೆ ಬೇರೆ ಮಾರ್ಕೆಟ್ಗಳಿದೆ. ಈಗ ನಾವು ಶುರು ಮಾಡಿದ್ದೀವಿ. ಒಂದು ಫಸ್ಟ್ ಚೋರ್ ಬಜಾರ್ ಅಥವಾ ಸಂಡೇ ಬಜಾರಿಂದ, ಸೆಕೆಂಡ್ ಇದು. ಮುಂದೆ ಬರೋ ದಿನಗಳಲ್ಲಿ ಹೀಗೆ ಡಿಫ್ರೆಂಟ್ ಮಾರ್ಕೆಟ್ಗಳನ್ನು ಎಕ್ಸ್ಪ್ಲೋರ್ ಮಾಡ್ತೀನಿ. ಸೊ ನಿಮ್ಮೂರಲ್ಲೂ ಏನಾದರೂ ಮಾರ್ಕೆಟ್ಗಳಿದ್ರೆ ಹೇಳಿ. ನೀವು ಕುರಿ ವ್ಯಾಪಾರ ಮಾಡ್ತಿರೋರಾ? ಒಂದು ಚಿತ್ತೂರು, ಆಂಧ್ರದವರು. ರಾಮನಗರ ಅಲ್ಲಿಯವ್ರ ಹತ್ರ ತಗೊಂಡು ಹಾಂ, ಏನೋ ಒಂದು 500 ರೂಪಾಯಿ ಇಟ್ಕೊಂಡು ನೈಟ್ ಎಲ್ಲ ನಿದ್ದೆ ಗಟ್ಟಿ ಮಾಡ್ತೀವಿ. ಒಂದು 500 ರೂಪಾಯಿ ಅಂತ ಅಂದ್ಬಿಟ್ಟು 4 ಜನ ಸೇರಿ ಕುರಿ ಮಾಡ್ತೀವಿ. ಒಂದು ರೀಸನಬಲ್ ಆಗಿ ಮಾಡ್ತೀವಿ. ಕುರಿಗೆ 200, 300, 500 ಆ ಥರ ತೊಗೊಂಡು ನಾವು ಮಾಡ್ತೀವಿ. ಒಳ್ಳೆ ನಿಯತ್ತಾಗಿ. ಕುರ್ಬಾನಿ ಅಂದರೆ ಒಂದು ತಂದೆಗೆ 70 ವರ್ಷ ಆದಮೇಲೆ ಒಂದು ಮಗು ಕೊಟ್ಟ ದೇವರು. ದೇವ್ರೇನು ಕೇಳಿದ್ರು, ಅಪ್ಪ ನಿನ್ನ ಮಗುನ ನನ್ನರಲ್ಲಿ ಸ್ನಾನ ಮಾಡಪ್ಪ ಅಂತ. ಅಪ್ಪ ಸಹಿಸ್ಕೊಂಡು, ದೇವರೇ ನಿನಗಿಂತ ಜಾಸ್ತಿನ ನಾನು ಕೂಯ್ತೀನಿ ಅಂತ ಕರ್ಕೊಂಡಲ್ಲ ಮೊದಲ ಅಲ್ಲಿ ಹೋಗ್ಬಿಟ್ಟು ಕುಯ್ಯಕ್ಕೆ ಹೋದ. ಆ ಕುಯ್ದ್ರೆ ಕತ್ತಿ ಕುಯ್ತಾ ಇಲ್ಲ. ಏನಪ್ಪ ಇದು ಅಂತ ಎಸೆದ. ಅದು ಹೋಗಿ ಕಲ್ಲು ಬಿತ್ತು. ಆ ಕಲ್ಲು ಬಂದು ಪೌಡ್ರು ಚೆನ್ನಾಗೋಯ್ತು. ಏನಪ್ಪ ಇದು ಅಂತಂದು. ಆಮೇಲೆ ಮಗ ಇಲ್ಲ, ಅಪ್ಪ ನೀನು ಕೆಲಸ ಮಾಡಪ್ಪ, ನನ್ನ ಕೈ ಕಾಲು ಕಟ್ಬಿಟ್ಟು ಉಲ್ಟಾ ಮಲಿಸ್ಬಿಟ್ಟು ಇಲ್ಲಿ ಚುಚ್ಚಪ್ಪ, ಟೈಮ್ ಆಗ್ಬಿಟ್ಟಾದ್ರೆ ದೇವರು ಕರೀತಾ ಇದ್ದಾನೆ ಅಂತಂದ. ಸರಿ ಅಂದ್ಬಿಟ್ಟು ಕೈ ಕಾಲು ಕಟ್ಬಿಟ್ಟು ಅಪ್ಪ ಕಣ್ಣಿಗೆ ನೋಡ್ಬೇಡ ಅಂದ್ಬಿಟ್ಟು ಕಣ್ಣು ಕಟ್ಕೊಂಡು ಕುದಿ ಎತ್ಕೊಂಡು ಚಾಟ್ ಎತ್ಕೊಂಡು ಕುಯ್ಯಕ್ಕೆ ಹೋದ. ಹೋದರೆ ಕುಯ್ದುಬಿಟ್ಟ. ನೋಡಿದ್ರೆ ಆಕಾಶದಿಂದ ಸ್ವರ್ಗದಿಂದ ಒಂದು ಈ ಥರ ಕುರಿ ಒಂದು ಇಳಿತು. ದೇವ್ರ ಜೊತೆಯನ್ನು ಕಳಿಸ್ಬಿಟ್ಟ. ನೋಡಿದ್ರೆ ಕುರಿನ ಕುಯ್ದಿರ್ತಾನೆ, ಮಗ ಒಂದು ಪಕ್ಕದಲ್ಲಿ ಕುದಿರ್ತಾನೆ. ಆ ಸಂತೋಷ ಅವನಿಗೆ ನಿಜವಲ್ಲಮ್ಮ ಪ್ರಪಂಚದಲ್ಲಿ ಎಲ್ಲೂ ಇತ್ತಪ್ಪ. ಆಮೇಲೆ ನೋಡಿ ಏನು ಮಾಡಬೇಕು ದೇವರು ಅಂತ ಕೇಳಿದಕ್ಕೆ, ಒಂದು ಭಾಗ ನೆಂಟರಿಗೆ, ಒಂದು ಭಾಗ ಬರೋರಿಗೆ, ಒಂದು ಭಾಗ ನೀವು ಎತ್ಕೊಂಡು ಇದನ್ನು ಅನಿಸಿ ಅಂತ ಅಂದ್ಬಿಟ್ಟು ಅದನ್ನೇ ಕುರ್ಬಾನಿ. ಏನಂತ ಅಂದ್ಬಿಟ್ಟು ದೇವರು ಈ ಕುರ್ಬಾನಿನ ನಾನು ಪ್ರಪಂಚ ಇರುವ ಗಂಟ ಇದನ್ನು ನಾನು ಕೊಡ್ತಾ ಇರ್ತೀನಿ. ನಿನ್ನ ಹೆಸರು ಪ್ರಪಂಚದಲ್ಲಿ ನಾಶನ ಆಗೋ ಗಂಟ ನಿನ್ನ ಹೆಸರು ಇರುತ್ತೆ ಅಂತ ಅಂದ್ಬಿಟ್ಟು ದೇವರಿಂದ ಒಂದು ಇದು ಬರುತ್ತೆ. ಅದೇ ನಮ್ಮ ಕುರ್ಬಾನಿ. ಒಂದು ತಂದೆ ಮಗನ ಕುರ್ಬಾನಿ ಮಾಡಿದ್ದು ತಮಾಷೆ ಅಲ್ಲ ಮಾಡಿದ್ದು. ಆವತ್ತು ಮಾಡಿದ್ದು ಟೇಸ್ಟು ಯಾವತ್ತೂ ಬರೋಲ್ಲ. ಒಂದು ಯಾರನ್ನ ಒಳ್ಳೆ ಹುಷಾರಿಲ್ಲ ಅಂತ ಅಂದ್ಬಿಟ್ಟು ಒಂದು ಪೀಸ್ ತೊಗೊಂಡು ತಿನ್ನಿಸಿದ್ರೆ ಆ ಜ್ವರನೂ ಹೊಂಟೋಗುತ್ತೆ. ನಿಮ್ಮ ಹೆಸರು? ಹಸಾನ್, ಪುಸ್ತಕಾರ ಮಾಡೋರು. 9 ಮದುವೆ ಬಡವರು ಮಾಡಿದ್ದೀನಿ. ಐ ಆಮ್ ಕ್ಯಾರ್ಪುರಂ ಇನ್ 1993 ಎಂಟ್ರಿ. ಬೆಂಗಳೂರವರೇನಾ ನೀವು? ನಾನು ಐ ಆಮ್ ಆಂಧ್ರ, ಬಟ್ ಐ ಆಮ್ ಸ್ಟೇ ಇನ್ ಕ್ಯಾರ್ಪುರಂ. ಓಕೆ. ಐ ಆಮ್ ಎ ಕೂಲಿ. I am lifting meat. But I am only one year come to the market. Every year you are coming here? Yeah. Every year I come. ಇಂಗ್ಲಿಷ್ ಹೇಗೆ ಕಲ್ತ್ರಿ ಸರ್? ತುಂಬ ಚೆನ್ನಾಗಿ ಮಾತಾಡ್ತೀರಾ. Only 10th class, but I am talking 6 languages. Kannada, Telugu, Tamil, Hindi. ಓಕೆ. ನಿಮ್ಮ ಬೇರೆ ಹಾಬಿ ಏನಿತ್ತು? ಅಂದರೆ ಆ್ಯಕ್ಟಿಂಗ್ ಫೀಲ್ಡಲ್ಲೆಲ್ಲ ಇಂಟ್ರೆಸ್ಟ್ ಇತ್ತಾ ನಿಮಗೆ ಮುಂಚೆ? Who is the director? Who is the director? ರಜನಿಕಾಂತ್ಗೆ ಸಿಕ್ತ, ನನಗೆ ಸಿಕ್ಕಿಲ್ಲ. ನೀವು ಯಾಕೆ ಟ್ರೈ ಮಾಡಿಲ್ಲ? ಯಾರು ಕೇಳಲಿ, ಯಾರು ಹೋಗಲಿ, ಯಾರಿಗೆ ಮೀಟ್ ಮಾಡಲಿ? ವೀಡಿಯೋದಲ್ಲಿ ಬಂದಿದ್ದೀನಿ,
ಯೂಟ್ಯೂಬಲ್ಲಿ ಬರ್ತಾ ಇದ್ದೀನಿ. ಹಾ. ಡೈರೆಕ್ಟರ್ ಪ್ಲೀಸ್ ಪ್ಲೀಸ್ ಐ ಆಮ್ ವಾಂಟೆಡ್. ನಿಮ್ಮ ಫೋನ್ ನಂಬರ್ ಇದೆಯಾ? ಫೋನ್ ನಂಬರು ನಿನ್ನೆ ಎತ್ಕೊಂಡು ಏನು ಮೊಬೈಲ್ ಕಳ್ತನ ಮಾಡ್ಬಿಡಿ. ಅಯ್ಯೋ 30,000 9902602360 ನಾಳೆ ತಗೊಂತೀನಿ. ತಗೊಂತೀರಾ? ಸರಿ. ಯಾರಾದರೂ ನಮ್ಮವರು ನೋಡ್ತಿರೋರು ಹಾ ಯಾರಿಗೆ ಬೇಕು ಯಾರಿಗೆ ಬೇಕು ಈ ಲೋಕ, ಮೋಸಕ್ಕೆ ಕೈ ಮುಗಿಬೇಕಾ, ಚಿಂತೆಯೂ ಇದ್ದರೆ ನಗಬೇಕಾ, ಪ್ರೀತಿಯ ಹೋದರೆ ಇರಬೇಕಾ, ಯಾರಿಗೆ ಬೇಕು ಈ ಮೋಸ ಲೆಕ್ಕ, ಯಾರಿಗೆ ಬೇಕು ಈ ಮೋಸ ಲೆಕ್ಕ, ಯಾರಿಗೆ ಬೇಕು ಸರ್? ವೈರಲ್ ಮಾಡ್ರಿ ಇವರನ್ನ. ಓಕೆ ಪ್ಲೀಸ್ ಹೆಲ್ಪ್, ಓಕೆ ಪ್ಲೀಸ್ ಸರ್. ಹೆಲ್ಪ್, ಪ್ಲೀಸ್ ಹೆಲ್ಪ್, ಪ್ಲೀಸ್ ಮೈ ವಾಯ್ಸ್, ಪ್ಲೀಸ್ ಹೆಲ್ಪ್, ಸಿ ಮೈ ಆ್ಯಕ್ಟಿಂಗ್, ಪ್ಲೀಸ್ ಪ್ಲೀಸ್. ಆದ್ರೆ ಇವ್ರು ಹೇಳಿದಂತ ಒಂದು ಹಿಸ್ಟ್ರಿ ಇದೆ ಅಲ್ಲ, ಬಕ್ರೀದ್ ಹಬ್ಬದ ಹಿಸ್ಟ್ರಿ, ಅದು ಕೆಲವರಿಗೆಲ್ಲ ಗೊತ್ತಿರೋದಿಲ್ಲ ಬಕ್ರೀದ್ ಹಬ್ಬ ಏನಕ್ಕೆ ಸೆಲೆಬ್ರೇಟ್ ಮಾಡ್ತಾರಂತ. ಸೊ ಅವರು ಹೇಳಿದಾರೆ. ಈಗ ಇದು ಅನ್ಪ್ಲಾನ್ಡ್ ಆಯ್ತಾ, ನಾನು ಕೂಡ ಯೋಚನೆ ಮಾಡಿಲ್ಲ ಬಕ್ರೀದ್ ಹಬ್ಬದ ಇತಿಹಾಸ ಹೇಳಬೇಕು ಅಂತ. ಸಡನ್ ಆಗಿ ಅವರಾಗೆ ಹೇಳಿದ್ದು ಕ್ಯಾಮ್ರಾದ ಮುಂದೆ. ಮಳೆ ಬರ್ತಾ ಇತ್ತು ಅಂತ ನಾನು ಜಸ್ಟ್ ನಿಂತ್ಕೊಂಡಿದ್ದೆ, ಅವರು ಬಂದು ಮಾತಾಡಿದ್ರು. ಒಂದು ಕ್ವಶನ್ ಕೇಳಿದೆ, ನಿಮಗೇನಾದರೂ ಆ್ಯಕ್ಟಿಂಗಲ್ಲಿ ಇಂಟ್ರೆಸ್ಟ್ ಇತ್ತಾ ಅಂತ. ಆಮೇಲೆ ಅವರೇ ಹೇಳಿದರು, ಹೌದು ನಾನು ಅವಕಾಶಕ್ಕೆ ಕಾಯ್ತಾ ಇದ್ದೆ, ನನಗೆ ಅವಕಾಶ ಬೇಕು ಅಂತ. ಸೊ ಗೊತ್ತಿಲ್ಲ ಈ ವಿಡಿಯೋ ಯಾರು ನೋಡ್ತಾ ಇದ್ದೀರಾ, ನೋಡೋರು ಯಾರಾದರೂ ಆ್ಯಕ್ಟಿಂಗ್ ಫೀಲ್ಡಲ್ಲಿ ಇದ್ದೀರಾ ಅಥವಾ ಫಿಲ್ಮ್ ಇಂಡಸ್ಟ್ರಿ ಅಥವಾ ಶಾರ್ಟ್ ಮೂವಿ ಏನಾದರೂ ನೀವು ಮಾಡ್ತಾ ಇದ್ದೀರಾ ಅಂದರೆ ಈ ಮನುಷ್ಯನಿಗೆ ಏನಾದರೂ ಪಾರ್ಟ್ ಕೊಡ್ಬೋದಾ ನೋಡಿ. ಆ್ಯಕ್ಟಿಂಗ್ ಸಕ್ಕತ್ತಾಗಿ ಮಾಡ್ತಾರೆ, ನಾಲೆಡ್ಜ್ ಇದೆ, ಟ್ಯಾಲೆಂಟೆಡ್ ಇದ್ದಾರೆ. ಒಳ್ಳೆಯದಾಗಲಿ ಆಯಿತಾ. ಅಂದರೆ ಹೆಂಗೆ ತಲೆ ಲೆಕ್ಕನಾ ಅಥವಾ ನೀವು ಒಂದು ತಲೆಗೆ ಎಷ್ಟು? ನಾನು ಯಾಕೆ ಹೀಗೆ ಕೇಳ್ತಾ ಇದ್ದೀನಿ ಅಂದರೆ ಇಲ್ಲಿ ಬರೋರೆಲ್ಲ ಹಾಗೆ ಕೇಳ್ತಿದ್ದಾರೆ ಕಸ್ಟಮರ್ಸ್, ಒಂದು ತಲೆಗೆ ಎಷ್ಟು ಅಂತ. ಸೊ ಒಂದು ತಲೆಗೆ ಎಷ್ಟು ಅಂದ್ರಿ? 27,000. ವ್ಯಾಪಾರ ಆಗ್ತಾ ಇದೆಯಾ? ಈಗ ಎಷ್ಟು ತಂದಿದ್ರಿ ನೀವು? ಈಗ ಎಷ್ಟು ಉಳಿದಿದೆ? ಹಾಂ, ಟಾರ್ಗೆಟ್ ರೀಚ್ ಆಗ್ತಾ ಇದ್ದೀರಾ. ಇನ್ನೊಂದು 2 ದಿನ ಇದೆ ನೋಡಿ. ಮೈದಾನ ಅಂತ ಹೇಳಿದ್ನಲ್ಲ, ಅದೇ ಮೈದಾನ, ಚಾಮರಾಜಪೇಟೆ ಈದ್ಗಾ ಮೈದಾನ ಅಂತ ಅದು. ಸೊ ಆ ಮೈದಾನದ ಬ್ಯಾಕ್ ಸೈಡಲ್ಲಿ ಇವಾಗ ವ್ಯಾಪಾರ ನಡೀತಾ ಇರೋದು. ನಾನು ಆ್ಯಕ್ಚುಲಿ ಫೋಟೋ ಹೊಡ್ಕೊಳ್ಳೋಣ ಅಂತ ಇಟ್ಕೊಂಡೆ, ಒಂದು ಪ್ರಶ್ನೆ ಕೇಳಿದೆ. ರಾತ್ರಿ ಇಡೀ ಹೀಗೆ ಇಟ್ಕೊಂಡು ವ್ಯಾಪಾರ ಮಾಡ್ತಾರಂತೆ. ನಿಜವಾಗ್ಲೂ ಸಲ್ಯೂಟ್ ಹೊಡಿಬೇಕಪ್ಪ ರೈತರಿಗೆ. ರಾತ್ರಿ ಇಡೀ ಹೀಗೆ ಸೇಲ್ ಆಗೋದು. ಮಳೆ ಬಂದ್ರು ಇಷ್ಟೇ. ಗ್ರೇಟ್. ಸಪೋಸ್ ಈಗ ಟೀ ಕುಡಿಬೇಕು, ಊಟ ಮಾಡಬೇಕು, ಅವಾಗ ಯಾರು ಇದನ್ನ ಹಿಂಗೆ ಇಟ್ಕೊಳ್ತಾರೆ? ಸರ್ ಆದ್ರೂ ದುಡ್ಡು ಏನ್ ಸರ್, ಮನುಷ್ಯತ್ವನು ನೋಡ್ಬೇಕಲ್ಲ. ಏನಣ್ಣ ಈಗ ಹಸಿವಾದ್ರೆ ದುಡ್ಡು ತಿನ್ನಕ್ಕಾಗತ್ತಾ? ಇಲ್ಲ, ಊಟನೇ ಮಾಡ್ಬೇಕಲ್ಲ. ಅಣ್ಣ ಯಾವ ಊರಿಂದ ಬಂದ್ರಿ? ಭಾಗ್ಯಪಲ್ಲಿ. ಈಗ ಬಂದ್ರಾ? ಇವಾಗ ಬಂದ್ರಾ? ಓಕೆ. ಎಷ್ಟು ತಂದಿದ್ದೀರಾ? ಎಲ್ಲ ಟಗರುನಾ? ಓಕೆ. ವ್ಯಾಪಾರ ಇವಾಗ ಶುರು ಮಾಡಬೇಕು. ಓಕೆ, ಒಳ್ಳೇದಾಗಲಿ. ಸರಿ. ಆ್ಯಂಡ್ ಹಾಂ, ನೋಡಿದ್ರಾ? ಸಬ್ಸ್ಕ್ರೈಬರಾ? ಥ್ಯಾಂಕ್ ಯು ಸೋ ಮಚ್. ಸೋನು ಸಂಚಾರಿ ಅಂತ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ಯಾವುದು ಸರ್ ಇದು? ಟಗರು ರಾಜಸ್ಥಾನಿಂದ ತಂದಿರೋದಾ? ಹಾಂ, ಅದು ಟಗರು. ಓಕೆ. ಹಾಂ ಹಾಂ. ಅಲ್ಲಿಂದ ತಂದು ಡೈರೆಕ್ಟ್ ಮಾರ್ತಾ ಇದ್ದೀರಾ ಅಥವಾ ಸಾಕಿದ್ರಾ ನೀವು? ಅಲ್ಲಿಂದನೇ ಡೀಲಾ? ರೇಟ್ ಹೇಗೆ? ಇದು ನಾವು ತೂಕದ ಲೆಕ್ಕ 620-600 ರೂಪಾಯಿ ಮಾಡ್ತಾ ಇದ್ದೀವಿ. ಹಾಂ ಹಾಂ. ಹಂಗೆ ಮರಿಬೇಕಂದ್ರೆ 48,000 45,000. ಓಕೆ. ಮರಿ ಏನು ತಗೋತೀರಾ ಹಂಗೆ ಆ ರೀತಿ ಕ್ವಾಲಿಟಿ ಮೇಲೆ ಬೆಲೆ. ಓಕೆ ಓಕೆ. ನೋಡಿ, ಇದೊಂದು ವಿಶೇಷ ತಳಿ ಅನಿಸ್ತು. ಇದು ರಾಜಸ್ಥಾನದಂತೆ. ಆ್ಯಂಡ್ ಜಾಸ್ತಿ ಈ ಮಾರ್ಕೆಟಲ್ಲಿ ನೋಡೋಕೆ ಸಿಗ್ತಾ ಇರೋದು ಟಗರು. ಈ ಕಡೆ ಎಲ್ಲ ಇದೆಲ್ಲ. ಓಕೆ ಸರ್, ಒಳ್ಳೇದಾಗಲಿ. ಹ್ಯಾಪಿ ಬಕ್ರೀದ್. ಹೀಗೆ ಹೋಗ್ಬೋದಲ್ವಾ? ಈಗ ಹೋಗ್ಬೋದಲ್ಲ? ಓಕೆ. ಹಾಂ, ಹ್ಯಾಪಿ ಬಕ್ರೀದ್ ಸರ್. ಸೊ ಎನಿವೇಸ್, ಸೊ ಇದು ಚಾಮರಾಜಪೇಟೆಯ ಈದ್ಗಾ ಮೈದಾನದಲ್ಲಿ ನಡೆಯುವಂಥ ಮಾರ್ಕೆಟ್ ಇದು. ಆದರೆ ಇವತ್ತು ಮಾರ್ಕೆಟು ಈದ್ಗಾ ಮೈದಾನದಲ್ಲಿ ನಡೀತಾ ಇರಲಿಲ್ಲ. ಯಾಕಂದರೆ ಹಬ್ಬಕ್ಕೆ ಇನ್ನೊಂದು 2 ದಿನ ಬಾಕಿ ಇದೆ. ಆ ಮೈದಾನ ಫುಲ್ ಕ್ಲೀನ್ ಮಾಡ್ತಾ ಇದ್ದಾರೆ. ಹಾಗಾಗಿ ವ್ಯಾಪಾರ ಮಾಡೋರೆಲ್ಲ ರೋಡ್ ಸೈಡಲ್ಲಿ ಮಾರ್ತಾ ಇರೋದ್ರಿಂದ ಪ್ಲೇಸ್ ತುಂಬ ಕಂಜೆಸ್ಟೆಡ್ ಇದೆ. ಆ್ಯಂಡ್ ಆ ಕಡೆ ನೋಡಿ, ಆ ಕಡೆ ಅಂದರೆ ಈ ಕಡೆ ಎಲ್ಲ ಫುಲ್ಲು ವೆಹಿಕಲ್ಸು ಅಷ್ಟೇ ರೀ. ಸೊ ಹೀಗಿತ್ತು ಈ ಮಾರ್ಕೆಟ್. ನನಗೆ ತುಂಬ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಆಯಿತು. ಹೋಪ್ ಈ ವಿಡಿಯೋ ನೀವು ನೋಡಿದ ಮೇಲೆ ನಿಮಗೂ ಹಾಗೆ ಅನಿಸ್ಬೋದು. ಅನಿಸಿದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ರಿಯಾಕ್ಟ್ ಮಾಡಿ, ಕಾಮೆಂಟಲ್ಲಿ ನಿಮ್ಮ ಒಪಿನಿಯನ್ ಶೇರ್ ಮಾಡಿ. ಆ್ಯಂಡ್ ಓಕೆ, ಹ್ಯಾಪಿ ಬಕ್ರೀದ್. ಸದ್ಯಕ್ಕೆ ಈ ಬ್ಲಾಗ್ ಇಲ್ಲಿಗೆ ಮುಗಿಸ್ತೀನಿ. ಮಾರ್ಕೆಟ್ ಸೀರೀಸು ಕಂಟಿನ್ಯೂ ಆಗ್ತಾ ಇರುತ್ತೆ. ನೀವು ಕೂಡ ಸಜೆಸ್ಟ್ ಮಾಡಿ ಯಾವ ಮಾರ್ಕೆಟು ಹೋಗ್ಬೋದು ಅಂತ. ಓಕೆ, ಹೋಗಿ ಬರ್ತೀನಿ. ಹ್ಯಾಪಿ ಬಕ್ರೀದ್.
ಥ್ಯಾಂಕ್ ಯು ಸೊ ಮಚ್ ಬೈ. ಮಾರ್ಕೆಟ್ ಎಂಟರ್ ಆದ ತಕ್ಷಣನೇ ಈ ಮಾರ್ಕೆಟಲ್ಲಿ ಹೀಗೆ ಇರುತ್ತೆ ಅಂತ ಹೇಳಿದವರು ಅವರೇ. ಸೊ ಅವರನ್ನು ನಮ್ಮ ಚಾನಲಲ್ಲಿ ತೋರಿಸೋಣ ಅಂತ ಇವಾಗ ಬಾಯ್ ಮಾಡಿ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಸೊ ಹೊಡೋಣ.